ಹಾಯ್ ಫ್ರೆಂಡ್ಸ್, ಈಗ ಸಿಟಿ ಲೈಫ್ ತುಂಬ ಬೋರ್ ಆಗಿಬಿಟ್ಟು ಸುಮ್ಮನೆ ಹಂಗೆ ಗಾಡಿ ತೊಗೊಂಡು ಈ ಮೇನ್ ವೈಟ್ ಫೀಲ್ಡಿಂದ ಒಂದು 7-8 ಕಿಲೋಮೀಟ್ರು ಒಳಗೆ ಬಂದಿದ್ದೀರಿ. ವಿಲೇಜ್ ಸೈಡು ಇಲ್ಲಿ ನೋಡಿ, ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಫುಲ್ಲು ಗ್ರೀನರಿ, ಸೌಂಡ್ ಪೊಲ್ಯೂಷನ್ ಇಲ್ಲ, ಏರ್ ಪೊಲ್ಯೂಷನ್ ಅಷ್ಟಿಲ್ಲ. ಎಷ್ಟು ಚೆನ್ನಾಗಿ ಅಲ್ಲಿ ನೋಡಿ, ಮನೆ ಮುಂದೆನೇ ಈ ಗಾರ್ಡನ್ನು. ಇದೆಲ್ಲ ನಮಗೆ ಸಿಟಿ ಒಳಗೆಲ್ಲದು ಸಿಗುತ್ತಾ ಈ ನಡುವೆ? ನೋಡಿ, ಮನೆಯಿಂದ ಆಚೆ ಬಂದರೆ ನೋಡಿ ಎಷ್ಟು ಒಳ್ಳೆ ವ್ಯೂ ಇದೆ. ಇಲ್ಲಿ ನೋಡಿ, ಈಗ ಜಸ್ಟ್ ಇಲ್ಲಿ ಕಮರ್ಷಿಯಲೈಸೇಷನ್ನು ಸ್ವಲ್ಪ ನಡೀತಾ ಇದೆ. ರೋಡ್ಸು ಸರಿ ಇಲ್ಲ ನೋಡಿ. ರೋಡ್ಸ್ ಇವಾಗ ಸಿಮೆಂಟ್ ರೋಡ್ ಯಾವುದೋ ಆಗ್ತಾಯಿದ್ದಾರೆ ನೋಡಿ. ಇದೆಲ್ಲ ನೋಡಿ, ಇನ್ನೂ ಮೋಸ್ಟ್ಲಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇದೆಲ್ಲ ನಮಗೆ ಆ ಕಡೆ ಬೆಂಗಳೂರು ಮೇನ್ ಸಿಟಿಯಿಂದ ಅಷ್ಟು ಬೇಗ ಸಿಗಲ್ಲ. ನಾವಿಲ್ಲಿ ವೈಟ್ ಫೀಲ್ಡಲ್ಲಿ ಇದ್ದೀರಿ. ವೈಟ್ ಫೀಲ್ಡಿಂದ ನಮಗೆ ಒಂದು 7-8 ಕಿಲೋಮೀಟ್ರಲ್ಲಿ ಇದೆಲ್ಲ ಸಿಕ್ಬಿಡುತ್ತೆ ಈ ಬೇಜಾರ್ನಾಗಲಿದೆ ನೋಡಿ. ಈಗಷ್ಟೇ ಸ್ವಲ್ಪ ಜನ ಮನೆ ಕಟ್ತಾ ಇದ್ದಾರೆ. ರಿಟರ್ನ್ ಬರ್ತೀರಿ ರಾಮ? ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಒಂದಂದರೆ, ಒಂದು 7 ಗಂಟೆ 8 ಗಂಟೆ ಆದಮೇಲೆ ಇಲ್ಲಿ ಸ್ಟ್ರೀಟ್ ಲೈಟ್ಸು ಇಲ್ಲ. ಸೊ ಅದೊಂದೇ ಪ್ರಾಬ್ಲಮ್ಮು. ಹತ್ರ ಏನಾದರೂ ಸಡನ್ನಾಗಿ ಬೇಕು ಅಂದರೆ ಸ್ವಲ್ಪ ದೂರ ಬರಬೇಕಾಗುತ್ತೆ. ಬಟ್ ಏನಾದರೂ ಒಂದು ನಮಗೆ ಒಳ್ಳೇದಾಗಬೇಕು ಅಂದರೆ ಅಟ್ಲೀಸ್ಟ್ ಹೆಲ್ತ್ ಚೆನ್ನಾಗಿರಬೇಕು, ನಮಗೆ ಒಳ್ಳೆ ಒಂದು ಏರ್ ಸಿಗಬೇಕು. ಅದೆಲ್ಲ ನಮಗೆ ಮನಸ್ಸಲ್ಲಿ ಇಟ್ಕೊಂಡು ನಾವು ಏನಾದರೂ ಒಂದು ಸ್ವಲ್ಪ ಬಿಟ್ಕೊಡ್ಬೇಕು ಅಂದರೆ ಅದೊಂದು ಬಿಟ್ಕೊಡ್ಬೇಕು. ನಮ್ಗೆ ಅರ್ಜೆಂಟಿಗೆ ಬೇಕಂದರೆ ಸಡನ್ನಾಗಿ ಏನೂ ಸಿಗೋಲ್ಲ. ಇಲ್ಲಿ ಸ್ವಲ್ಪ ದೂರ ಬರಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 1 ಕಿಲೋಮೀಟ್ರ್ ರೇಡಿಯಸಲ್ಲಿ ಆಚೆ ಬರಬೇಕು. ಸೊ ಅದಷ್ಟೇ, ಬೇರೆ ತುಂಬ ದೂರ ಏನಿರಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಇದು ಇನ್ನೂ ಎಷ್ಟು ದಿವಸ ಇರುತ್ತೆ ಈ ಥರ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋಂಗೆ ಮೇ ಬಿ ಇನ್ನೂ ಒಂದು 10-15 ಇಯರ್ಸಲ್ಲಿ ಈ ಕಡೆನೂ ಎಲ್ಲ ಕಮರ್ಷಿಯಲೈಸೇಷನ್ ಆಗಿಬಿಡುತ್ತೆ. ಆಲ್ರೆಡಿ ಈ ಕಡೆ ಸೈಟ್ಸು ಓನರೆಲ್ಲ ಸೈಟ್ಸು ಈ JDಯಲ್ಲಿ ಆಮೇಲೆ ಪ್ಲಾಟ್ಸ್ ಎಲ್ಲ ಸೇಲ್ ಮಾಡಿರ್ತಾರೆ. ಅಪಾರ್ಟ್ಮೆಂಟ್ಸು ಎಲ್ಲ ರೀಪ್ಲೇಸ್ ಆಗಿಬಿಡುತ್ತೆ. ನಮ್ಮ ವೈಟ್ ಫೀಲ್ಡು ಹಂಗೆ ಇತ್ತು ಒಂದು ಕಾಲದಲ್ಲಿ. ನಾವಿದ್ದಿದ್ದು ಗಾಂಧಿಪುರ ಸ್ಪೆಷಲಿ, ಅದು ಹಂಗೆ ಇತ್ತು, ಒಂಥರ ವಿಲೇಜ್ ಸ್ಟೈಲಲ್ಲಿತ್ತು. ಬಟ್ ಇವಾಗ ನೋಡಿದ್ರೆ ಎಲ್ಲ ಕಡೆನೂ ಮನೆಗಳು ನೋಡಿ. ಇಲ್ಲಿ ನಮಗೆ ಸನ್ಸೆಟ್ಟು ನೀಟಾಗಿ ಕಾಣಿಸುತ್ತೆ. ಅಲ್ಲೆಲ್ಲ ಬಿಲ್ಡಿಂಗ್ ಇದೆ, ನಮಗೇನು ಕಾಣಿಸಲ್ಲ. ಸನ್ರೈಸ್ ಆಗುತ್ತೆ, ಸನ್ಸೆಟ್ ಆಗುತ್ತೆ, ಏನೂ ಗೊತ್ತಾಗಲ್ಲ. ನೋಡಿ, ರೋಡು ಯಾವುದೋ ಒಂದು ರೋಡ್ ಇದೆ, ಇನ್ನೂ ತಾರು ವ್ಯವಸ್ಥೆ ಎಲ್ಲ ಏನೂ ಇಲ್ಲ ಇಲ್ಲಿ. ತುಂಬ ಇನ್ನೂ ಬ್ಯಾಕ್ವರ್ಡಲ್ಲೇ ಇದೆ ಈ ಕಡೆ ಎಲ್ಲ. ಸೊ ಇದೆಲ್ಲ ಅಗ್ರಿಕಲ್ಚರ್ ಲಿಮಿಟ್ಸ್ ಅನಿಸುತ್ತೆ. ಇದೆಲ್ಲ ಇನ್ನೂ ಸಿಟಿ ಲಿಮಿಟ್ಸ್ಗೆಲ್ಲ ಸೇರಿಲ್ಲ. ಯಾರಿಗಾದ್ರೂ ಏನಾದರೂ ಲ್ಯಾಂಡು ಸೈಟು ಪ್ಲಾಟ್ಸ್ ಬೇಕಂದರೆ ಈ ಕಡೆ ಬಂದು ಟ್ರೈ ಮಾಡಿ. ಇದು ಎಲ್ಲಿದು ದುನ್ಸಂದ್ರ ಕ್ರಾಸು ಅಕ್ಕಪಕ್ಕ ಇರೋ ಒಂದು 5 ಕಿಲೋಮೀಟರ್ಸ್ ರೇಡಿಯಸ್ಸು. ನೋಡಿ ಹೆಂಗಿದೆ ನೋಡಿ, ಯೂಕಲಿಪ್ಟಸ್ ಮರ, ತೋಪುಗಳು. ಇನ್ನೂ ಜನ ಈಗ ಓಡಾಡೋದ ರೀಸನ್ನಿಂದಲೇ ಸ್ವಲ್ಪ ಇಲ್ಲಿ ಏನೋ ಹಂಗೆ ಹಿಂಗಿದೆ. ಬಟ್ ಒಂದು 20-25 ಇಯರ್ಸ್ ಮುಂಚೆ ಇಲ್ಲಿ ಏನೂ ಇದ್ದಿರಲ್ಲ. ಯಾವ ಊರಿದು? ಯಮ್ಮಂಡಳ್ಳಿ ಗ್ರೌಂಡ್. ಅದು ನಾವು ಆಡಿದ್ದು ನೋಡಿ. ಇದು ಯಮ್ಮಂಡಳ್ಳಿ ಗ್ರೌಂಡು. ಇಲ್ಲಿ ಏನು ಒಂದಂದರೆ ಹಾವುಗಳಿರುತ್ತೆ, ಹುಷಾರಾಗಿ ನೋಡಿ ಮಾಡಿ ಹೋಗಬೇಕು ಬರಬೇಕು. ಯಾಕಂದರೆ ಇದೆಲ್ಲ ವಿಲೇಜ್ ಏರಿಯಾ ಅಲ್ಲ. ಸೊ ಇದೆಲ್ಲ ಸ್ನೇಕು ಅಂಥವ್ರದ್ದು ಜಾಗ, ಮನೆಗಳಿರೋ ಪ್ರಾಪರ್ಟಿಗಳು. ಸೊ ಇಲ್ಲಿ ನಾವು ಆದಷ್ಟು ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿರಬೇಕು. ನೋಡಿ, ಒಂದು ಗ್ರೌಂಡ್ ಇದೆ ಆ್ಯಕ್ಚುಲಿ, ಯಮ್ಮಂಡಳ್ಳಿ ಗ್ರೌಂಡು. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಇವಾಗ ಸಿಟಿ ಲಿಮಿಟ್ಸು, ಸಿಟಿ ಒಳಗೆ ಇರೋರೆಲ್ಲ ಇದೆಲ್ಲ ಮಿಸ್ ಮಾಡ್ಕೊತಾರೆ. ಇದೆಲ್ಲ ಏನಿರಲ್ಲ ಆ ಕಡೆ. ಹಾಂ, ಅಲ್ಲಿ ನೋಡಿ, ಆ ಕಡೆ ಸನ್ಸೆಟ್ ಆಗೋ ಇದೆ, ಹಿಂಗೆ ಕಾಣಿಸ್ತಿದೆ, ಬ್ಯೂಟಿಫುಲ್ ಆಗಿದೆ. ಆ ಕ್ಲೌಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ ಕಲರ್ ತುಂಬ ಚೆನ್ನಾಗಿದೆ. ಬನ್ನಿ, ಕಾರು ಏನಾದರೂ ಇದ್ದರೆ ಈ ಕಡೆ ತೊಗೊಂಬನ್ನಿ, ಒಂದು ರೌಂಡು
ಯಾವಾಗೂ ಮಾಲು ಗೀಲು ಇದು ಅದು ಅಂತ ಹೋಗ್ತಾ ಇರ್ತಾರೆ ಜನ. ಈ ಥರ ವೈಟ್ ಫೀಲ್ಡು ಅಕ್ಕಪಕ್ಕ ಇರೋರು ಏನಾದರೂ ನಿಮಗೆ ವೀಕೆಂಡ್ ಆಚೆ ಹೋಗ್ಬೇಕಂದ್ರೆ ಈ ಕಡೆ ಈ ತಿಮ್ಶೆಟ್ನಲ್ಲಿ ದುನ್ಸಂದ್ರ ಕ್ರಾಸು ಆ ಕಡೆ ಬನ್ನಿ, ಗಾಡಿ ತಗೊಂಡು ಒಂದು ಡ್ರೈವ್ ಬನ್ನಿ, ಒಂದು 1 hour ಡ್ರೈವ್ ಬನ್ನಿ. ತುಂಬ ಚೆನ್ನಾಗಿರೋ ವಿಲೇಜಸ್ ಎಲ್ಲ ಸಿಗುತ್ತೆ, ಎಕ್ಸ್ಪ್ಲೋರ್ ಮಾಡಿ. ಒಳ್ಳೆ ಜಾಗ ಇದೆ, ಎಕ್ಸ್ಪ್ಲೋರ್ ಮಾಡಿ. ನಮಗೂ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಈ ಥರ ಬೇರೆ ಎಲ್ಲಾದರೂ ಪ್ಲೇಸಸ್ಸು, ಒಳ್ಳೆ ಪ್ಲೇಸಸ್ಸು ಇನ್ನೇನು ಅರೌಂಡ್ ಬ್ಯಾಂಗ್ಳೂರು ಇದ್ದರೆ ನಾವು ಎಕ್ಸ್ಪ್ಲೋರ್ ಮಾಡ್ತೀರಿ. ನೋಡಿ, ಎಲ್ಲಿ ನೋಡಿದ್ರು ಒಬ್ಬರು ಕಾಣಿಸ್ತಲ್ಲ, ಎಲ್ಲೋ ಇಬ್ಬರು ಕಾಣಿಸ್ತಾರೆ. ಸಿಟಿಯಲ್ಲಂತೂ ಎಲ್ಲಿ ನೋಡಿದ್ರು ಜನ ಕ್ರೌಡು, ಕಂಜೆಷನ್ನು. ನೋಡಿ ಎಷ್ಟು ಜಾಗ ಇದೆ ನೋಡಿ. ಈ ಕಡೆ ಎಲ್ಲ ಜನ ಸ್ಲೋವಾಗಿ ಸ್ವಲ್ಪ ಬಂದು ಸೆಟ್ಲ್ ಆಗ್ತಿದ್ದಾರೆ ಸೈಟ್ಗಳೆಲ್ಲ ತೊಗೊಂಡು. ಬ್ಯೂಟಿಫುಲ್ ಪ್ಲೇಸ್. ಪೀಪಲ್ ಹಿಯರ್ ಆರ್ ಬ್ರೀದಿಂಗ್ ವೆರಿ ನೈಸ್ ಏರ್, ನೋ ಪೊಲ್ಯೂಷನ್. ನಿಮ್ಮ ಫ್ರೆಂಡ್ಸ್ ಯಾರು ಇದ್ದಂಗಿದ್ದಾರ ನೋಡಿ. ಇಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟು, ಎಮ್ಮಂಡಲ್ಲಿ ವಾಲಿಬಾಲ್ ಕೋರ್ಟು, ಎಮ್ಮಂಡಲ್ಲಿ ವಾಲಿಬಾಲ್ ಕೋರ್ಟು. ನೋಡಿ ಈಗ ಹೊಸ್ದಾಗಿ ರೋಡಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ. ಸರ್ ನಮ್ಮ ಹೆಸರು